ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮನೆಗೆ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ನೆಲದ ಮೇಲೆ ತೋರಿಸ್ತಿರೋದು ಇದು ನೈಲ್ ಪಾಲಿಶ್ ಕೆಳಗೆ ಬಿದ್ದು ಆದಂಥ ಕಲೆ. ಕೆಲವೊಮ್ಮೆ ಮಕ್ಕಳ ಕೈಯಿಂದ ಸಹ ಬೀಳ್ತದೆ, ನಮ್ಮ ಕೈಯಿಂದ ಸಹ ಕೆಲವೊಮ್ಮೆ ಆಕಸ್ಮಿಕವಾಗಿ ಜಾರಿ ಬಿದ್ದರೆ ಈ ರೀತಿಯಾಗಿ ಕಲೆ ಆಗುತ್ತೆ. ಆದರೆ ಇದನ್ನು ಸಾಧಾರಣವಾಗಿ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮನೆಗೆ ನೆಂಟರೆಲ್ಲ ಬರುವಾಗ ಈ ರೀತಿ ನೆಲದ ಮೇಲೆಲ್ಲ ಕಲೆ ಇದ್ದರೆ ನಮಗೇನೆ ಮುಜುಗರ ಆಗುತ್ತೆ. ಇವತ್ತು ನಾನು ಇದನ್ನು ಸುಲಭವಾಗಿ ಹೇಗೆ ಮನೆಯಲ್ಲೇ ಇರುವಂಥ ವಸ್ತುವನ್ನು ಉಪಯೋಗಿಸಿಕೊಂಡು ಹೋಗಲಾಡಿಸ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಡೆಟಾಲ್ ಬಾಟಲನ್ನು ತಗೊಂಡಿದ್ದೇನೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಒಂದು ಸ್ಕ್ರಬ್ಬನ್ನು ತಗೊಂಡಿದ್ದೇನೆ ಉಜ್ಜಲಿಕ್ಕೆ. ಇಲ್ಲಿ ನಾನು ಈಗ ಡೆಟಾಲನ್ನು ಇದಕ್ಕೆ ಮುಚ್ಚಾಳಿಕೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಡೆಟಾಲನ್ನು ಈಗ ತಗೊಳ್ತಾ ಇದ್ದೀನಿ. ಇದನ್ನು ಈಗ ಇದರ ಮೇಲೆ ಹಾಕಿದರೆ ಆಯಿತು. ಎಲ್ಲಿ ಕಲೆ ಇದೆಯೋ ಅಲ್ಲಿಗೆ ಎಲ್ಲ ಹಾಕಿ ಈಗ ಸ್ಕ್ರಬ್ಬನ್ನು ತಗೊಂಡು ನಾನೀಗ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಉಜ್ಜಿದ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಉಜ್ಜಬೇಕು, ಚೆನ್ನಾಗಿ ಉಜ್ಜಬೇಕು. ಸ್ವಲ್ಪ ಗಟ್ಟಿಯಾಗಿ ಉಜ್ಜಬೇಕು. ನೋಡಿ, ಇವಾಗಲೇ ಕಲೆ ಎಲ್ಲ ಹೋಯಿತು. ಸ್ವಲ್ಪ ನೋಡಿ, ಕಾಣ್ತಾ ಉಂಟು ಎಷ್ಟು ಸುಲಭವಾಗಿ ಕಲೆಯನ್ನು ತೆಗಿಬೋದು. ಮನೆಯಲ್ಲಿ ಇರುವಂತಹ ಡೆಟಾಲ್ನಿಂದ ತುಂಬ ಚೆನ್ನಾಗಿ ಕಲೆಯನ್ನು ತೆಗಿಬೋದು ನಾವು, ನೈಲ್ ಪಾಲಿಶ್ ಕಲೆಯನ್ನು. ಈಗ ಸಾಧಾರಣ ಕಲೆ ಎಲ್ಲ ಹೋಯಿತು. ಈಗ ಸ್ವಲ್ಪ ಇದೆ, ಅದನ್ನು ತೆಗೆದ್ರೆ ಆಯಿತು. ಒಂದು 5 ನಿಮಿಷ ಈ ರೀತಿ ತಿಕ್ಕಿದರೆ ಚೆನ್ನಾಗಿ ಕಲೆ ಹೋಗುತ್ತೆ. ನೆಲ ಸಹ ತುಂಬಾ ಕ್ಲೀನಾಗಿ ಕಾಣುತ್ತೆ. ನಮ್ಮ ನೆಲ ಈಗ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ತುಂಬ ಚೆನ್ನಾಗಿ ಕ್ಲೀನ್ ಆಯ್ತಲ್ವಾ? ಮನೆಯಲ್ಲಿ ಇರುವಂಥ ಡೆಟಾಲನ್ನು ಉಪಯೋಗಿಸ್ಕೊಂಡು ಹೇಗೆ ನೈಲ್ ಪಾಲಿಶ್ ಕಲೆಯನ್ನು ರಿಮೂವ್ ಮಾಡ್ಬೋದು ಅಂತ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೊಂದು ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಶರ್ಟಲ್ಲೆಲ್ಲ ಈ ರೀತಿ ಪೆನ್ನೆಲ್ಲ ಇಡೋದ್ರಿಂದ ಕಲೆ ಆಗುತ್ತೆ, ಇಂಕ್ ಸ್ಪ್ರೆಡ್ ಆಗುತ್ತೆ. ಮತ್ತು ಸ್ಕೂಲಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ, ಸ್ಕೂಲಲ್ಲಿ ಬರೆಯುವಾಗ ಎಲ್ಲ ಪೆನ್ನಿನ ಇಂಕ್ ಆಗುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣ್ಬೋದು ಪೆನ್ನಿನ ಕಲೆಯದ್ದು. ನೋಡಿ, ನಾನಿಲ್ಲಿ ಒಂದು ಡೆಟಾಲನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ 1 ಸ್ಪೂನ್ನಷ್ಟು, 1 ಸ್ಪೂನ್ ಸಹ ಬೇಡ, 1/4 ಸ್ಪೂನ್ನಷ್ಟು ಡೆಟಾಲನ್ನು ಈಗ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದೆ. ನೋಡಿ, ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಉಜ್ಜಿದ್ರೆ ಆಯಿತು. ಪೆನ್ನಿನ ಇಂಕ್ ಎಲ್ಲಿದೆಯೋ ಅಲ್ಲಿಗೆ ನಾವು ಹಾಕಿ ಈ ರೀತಿಯಾಗಿ ಸ್ವಲ್ಪ ಉಜ್ಜಿದ್ರೆ ಆಯಿತು. ಕಲೆ ಬೇಗ ರಿಮೂವ್ ಆಗುತ್ತೆ. ನೋಡಿ, ನೋಡಿ ನಿಮಗೆ ಕಾಣ್ತಾ ಉಂಟು ಎಷ್ಟು ಬೇಗ ಹೋಯಿತು ಅಲ್ವಾ? ನೋಡಿ, ಎಲ್ಲ ಹೋಯ್ತು. ಈಗ ಕಲೆ ಎಲ್ಲ ಹೋಯಿತು, ಪೆನ್ನಿನ ಕಲೆ. ನೋಡಿ, ಎಲ್ಲ ಕ್ಲೀನ್ ಆಯ್ತಲ್ವ? ಯಾವುದೇ ಇಂಕ್ ಪೆನ್ನಿನ ಕಲೆಯನ್ನು ಸಹ ಈ ಡೆಟಾಲ್ನಿಂದ ರಿಮೂವ್ ಮಾಡ್ಬೋದು. ಈ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಈರುಳ್ಳಿಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ಒಂದು. ನೋಡಿ, ನಮಗೆ ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಲ್ಲಿ ತುಂಬ ನೀರು ಬರುತ್ತೆ, ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೊಂದು ಇವತ್ತು ಟಿಪ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿಯಾಗಿ ನೀರಲ್ಲಿ ಹಾಕ್ಕೊಳ್ಬೇಕು. ಒಂದು 5 ನಿಮಿಷ ನೀರಲ್ಲಿ ಹಾಕಬೇಕು. ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ನಮಗೆ ಅಡುಗೆ ಮಾಡುವವರಿಗೆ. ಈಗ ನೀರಿನಿಂದ ತೆಗೆದು ಇಲ್ಲಿ ಇಟ್ಟೆ. ಇದನ್ನು ಕಟ್ ಮಾಡುವ. ಈಗ ಈ ರೀತಿಯಾಗಿ ಕಟ್ ಮಾಡಿದರೆ ನಮಗೆ ಕಣ್ಣಲ್ಲಿ ಸ್ವಲ್ಪ ಸಹ ನೀರು ಬರುವುದಿಲ್ಲ. ಎಷ್ಟು ಬೇಕಾದರೂ ಈರುಳ್ಳಿಯನ್ನು ಕಟ್ ಮಾಡ್ಬೋದು.
ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನಾವು ಈರುಳ್ಳಿಯನ್ನು ಕಟ್ ಮಾಡಲಿಕ್ಕೆ ಈ ರೀತಿ ಗ್ರೇಟರನ್ನು ತಗೊಂಡ್ರೆ ತುಂಬಾ ಸುಲಭವಾಗಿ ನಾವು ಈರುಳ್ಳಿಯನ್ನು ತುಂಬಾ ತೆಳುವಾಗಿ ಕಟ್ ಮಾಡ್ಬೋದು, ಉದ್ದವಾಗಿ. ನಮಗೆ ಇದು ಪಲಾವ್ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಯೂಸ್ ಆಗುತ್ತೆ ಈ ಈರುಳ್ಳಿ. ಒಮ್ಮೆಲೆ ತುಂಬ ಈರುಳ್ಳಿ ಬೇಕು ಅಂತ ಎಣಿಸುವಾಗ ನಾವು ಈ ಗ್ರೇಟರನ್ನು ತಗೊಂಡು ಈ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ಬೋದು. ನಿಮಗೆ ಕಾಣ್ತಾ ಉಂಟಲ್ಲ ಎಷ್ಟು ಚೆನ್ನಾಗಿ ಈರುಳ್ಳಿ ಕಟ್ ಆಗಿದೆ, ತುಂಬ ತೆಳುವಾಗಿ. ನಾವು ಇದನ್ನು ಫ್ರೈ ಮಾಡಿಕೊಂಡು ಈ ಫ್ರಿಜ್ಜಲ್ಲಿ ಇಡ್ಬೋದು. ಇನ್ನೊಂದು ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಕುಕ್ಕರಲ್ಲಿ ವಿಸಿಲ್ ಬರುವಾಗ ಹೊರಗೆ ನೊರೆ ಎಲ್ಲ ಬಂದು ಸ್ಟವ್ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ಈ ರೀತಿಯಾದ ಒಂದು ಬಾಕ್ಸನ್ನು ಇಟ್ಕೊಂಡ್ರೆ, ಎರಡು ಕಡೆ ಸಹ ಹೋಲ್ ಇರುವಂತಹ ಬಾಕ್ಸನ್ನು ಇಟ್ಕೊಂಡು ಅದು ವಿಸಿಲ್ನ ಮಿಡ್ಲಲ್ಲಿ ಇಡಬೇಕು ಈ ರೀತಿಯಾಗಿ. ಆವಾಗ ಹೊರಗೆ ಏನು ನೊರೆ ಬರುವುದಿಲ್ಲ, ಅದರ ಒಳಗೆ ಅದು ಸ್ಟಾಕು ಆಗುತ್ತೆ. ನೋಡಿ ಈ ರೀತಿಯಾಗಿ ಅದು ಡ್ರೈ ಆಗಿದೆ ಅಲ್ಲ, ನಾನೀಗ ತೆಗೆದಿದ್ದೇನೆ. ಇನ್ನೊಂದು ಯೂಸ್ಫುಲ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ಮನ್ನು ತಗೊಂಡಿದ್ದೇನೆ. ಈ ಕ್ಯಾಪ್ಸಿಕಮ್ಮನ್ನು ಹೆಚ್ಚಾಗಿ ಎಲ್ಲ ಅಡುಗೆಗಳಲ್ಲಿ ಸಹ ಉಪಯೋಗಿಸ್ತಾರೆ. ಕೆಲವರಿಗೆ ಅದರ ಬೀಜ ಎಲ್ಲ ಇಷ್ಟ ಆಗೋದಿಲ್ಲ. ಬೀಜವನ್ನು ಹೇಗೆ ನಾವು ಸುಲಭವಾಗಿ ರಿಮೂವ್ ಮಾಡ್ಬೋದು ಅಂತ ನಾನಿಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಎರಡೂ ಸೈಡನ್ನು ಸಹ ಈ ರೀತಿಯಾಗಿ ನಾವು ಕಟ್ ಮಾಡಬೇಕು. ಮೊದಲಿಗೆ ಕ್ಯಾಪ್ಸಿಕಮ್ನ ಎರಡೂ ಸೈಡನ್ನು ಸಹ ಕಟ್ ಮಾಡಬೇಕು. ನೋಡಿ, ಈಗ ಇನ್ನೊಂದು ಸೈಡನ್ನು ಸಹ ಕಟ್ ಮಾಡ್ತಾ ಇದ್ದೇನೆ. ಹೀಗೆ ಕಟ್ ಮಾಡಿ ನಾವು ಅದರ ಸೈಡನ್ನು ಹೀಗೆ ಕಟ್ ಮಾಡಿದರೆ ಆಯಿತು. ನೋಡಿ, ಸುಲಭವಾಗಿ ಅದರ ಬೀಜವನ್ನು ತೆಗಿಬೋದು. ಯಾರಿಗೆಲ್ಲ ಬೀಜ ಇಷ್ಟ ಇಲ್ಲ ಅವರು ಈ ರೀತಿಯಾಗಿ ಇದನ್ನು ತೆಗೆದು ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಬೋದು. ಎರಡು ಸೈಡಿನಲ್ಲಿ ಸಹ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದರೆ ಆಯಿತು. ನೋಡಿ, ಬೀಜ ಅಷ್ಟು ಸುಲಭವಾಗಿ ಕೆಳಗೆ ಬೀಳುತ್ತೆ. ನೋಡಿ, ಕಟ್ಟಾಗಿ ಬಿತ್ತು ಸುಲಭವಾಗಿ. ಮತ್ತು ನಾವು ಅದನ್ನು ಯಾವ ಸೈಜಿಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಅಮೇಝಿಂಗ್ ಹೋಮ್ ಟಿಪ್ಸ್, ಯೂಸ್ಫುಲ್ ಹೋಮ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.